H16 ನ್ಯೂಸ್ ಆತ್ಮೀಯರೇ, ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋದವರು. ಆತ್ಮೀಯರೇ, ನಮ್ಮ ಸಿಟಿ ರವಿ ಗೊತ್ತದ ನಿಮಗೆ, ನಮ್ಮ RSS ಗರಡಿಯಲ್ಲಿ ತಯಾರಾದಂಥವರು, BJPಯ ಕರ್ನಾಟಕದ ವಿಧಾನ ಪರಿಷತ್ ಸದಸ್ಯರು ಒಂದಿಷ್ಟು ಮಾತಾಡ್ತಾ ಇದ್ದಾರೆ ಲವ್ ಜಿಹಾದ್ ಕುರಿತಾಗಿ. ನಾವು ವಿಮರ್ಶೆ ಮಾಡಬೇಕಾಗಿದೆ. ಇವತ್ತು ಕೇವಲ ಲವ್ ಜಿಹಾದ್ ಸರಿ ತಪ್ಪ ಅನ್ನೋಕ್ಕಿಂತಲೂ ವಾಸ್ತವ ಏನದ ಆ ನೆಲೆಗಟ್ಟಿನಲ್ಲಿ ಮಾತಾಡುವಂಥದ್ದು ಇದೆ. ಯಾಕಂದ್ರೆ ಒಂದು ದೇಶದ ಮೇಲೆ ಇಲ್ಲಿ ನಿಮಗೆ ಗೊತ್ತದ, ನಮಗೆ ಗೊತ್ತದ, ಹಲವು ಧರ್ಮಗಳಿದ್ದಾವೆ, ಹಲವು ಜಾತಿಗಳಿದ್ದಾವೆ, ಹಲವು ಸಂಬಂಧಗಳಿದ್ದಾವೆ, ಏನೇನೋ ಇದ್ದಾವೆಲ್ಲ ಕಾಂಪ್ಲೆಕ್ಸ್ ಸಂಕೀರ್ಣ. ಇಂಥ ಸಂದರ್ಭದಲ್ಲೇ BJPಯ ಮೇನ್ ಅಜೆಂಡಾ ಲವ್ ಜಿಹಾದ, ಮಾಬ್ ಲಿಂಚಿಂಗ, ಬುಲ್ಡೋಜರ, JCB ಇಂಥವೆಲ್ಲ ಮಾತಾಡ್ತಾ ಬಟ್ನೆಲ್ಲ ಮುಸ್ಲಿಂ ವಿರೋಧಿ ಭಾವನೆಯನ್ನು ಬೆಳೆಸೋದು ಮತ್ತು ನಾವು ಆಯ್ಕೆ ಆಗೋದು. ಅವ್ರು 20% ಓಟ್ ನಮ್ಮದೇನು ಆಗೋದಿಲ್ಲ, ನಮ್ದು 80% ಅದ. ಕಟ್ಟಂಗೆ ಅಥವಾ ಪಟಂಗೆ ಅಂತೇಳಿ ಹಿಂದೂಗಳನ್ನು ಒಂದು ಮಾಡಿ ಮತ ಹಾಕ್ಕೊಂಡು ಹೋಗುವಂಥದ್ದು ಭಾಳ ಇದು ಗೆಲ್ಲೋದಕ್ಕಾಗಿರಲಿ ತಂತ್ರ ಬೇಡದನ್ನ ಹೇಳೋದು ಈ ತಂತ್ರ. ಆದರೆ ಇದರಿಂದ ಎಷ್ಟೆಷ್ಟು ಹಾನಿ ಆಗ್ತದೆ, ಏನಾಗ್ತದೆ ಸರ್ ನಾವು ಚಿಂತನೆ ಮಾಡಬೇಕು. ಈ ಒಂದು ವಿಷಯ ಈಗ ಇವ್ರು ಮಾತಾಡಿದ್ದು ಸಿಟಿ ರವಿ ಅವರು ವಿಶೇಷವಾಗಿ ಲವ್ ಜಿಹಾದ್ ಕುರಿತಾಗಿ ಮಾತಾಡಿದ್ದಾರೆ. ಆ ಮಾತು ಕೇಳಿದ ಮೊದಲ, ರಾಜ್ಯದಲ್ಲಿ ಹಿಂದೂ ವಿದ್ಯಾರ್ಥಿನಿಯರನ್ನು ಗುರಿಯಾಗಿಸಿ ಪ್ರೀತಿಯ ನಾಟಕವಾಡಿ ಅವರ ಬಾಳನ್ನು ಹಾಳು ಮಾಡುವ ಜಾಲ ವ್ಯಾಪಕವಾಗಿ ಕಾರ್ಯಾಚರಿಸುತ್ತಿದೆ. ಇರ್ಬೋದಿಲ್ಲ ಅಂತಲ್ಲ, ಯಾಕಪ್ಪ ಅಂತಂದ್ರೆ ಇದನ್ನಿಲ್ಲ ಅಲ್ಲಗಳಿರಲಿಕ್ಕೆ ಹೋಗೋದಿಲ್ಲ, ಅದ್ರ ಪ್ರಮಾಣ ಎಷ್ಟದ. ಮತ್ತು ಇನ್ನೊಂದು ನಾವಿಲ್ಲಿ ಗಮನಿಸ್ಬೇಕಾಯ್ತೇನಪ್ಪ ಅಂತಂದ್ರೆ, ಹೆಣ್ಣುಮಗಳನ್ನ ಒತ್ತಾಯಪೂರ್ವಕವಾಗಿ ಮತ್ತೇನು ಮಾಡಿದ್ರೆ ನಾವು ಇದನ್ನು ವಿರೋಧ ಮಾಡೋಣ, ತಪ್ಪು.